ಕಾಂಗ್ರೆಸ್ ಸರ್ಕಾರ ಬಂದದ್ದು ಒಳ್ಳೇದಾಯ್ತು. ನಮ್ಮ ಆಟೋದವ್ರಿಗೆ ತೊಂದರೆ ಕೊಟ್ಟರು ಸಿಕ್ಕಾಪಟ್ಟಿ, ಮಾತಾಡಂಗಿಲ್ಲ. ನಾವು ಅದ್ರ ಬಗ್ಗೆ ಇಲ್ಲ. ರಾಪಿಡ್ ಬೈಕ್ ನಿಲ್ಲಿಸಬೇಕು. ಓಲಾ ಊಬರ್ ಇಂದ ಭಾರಿ ತೊಂದರೆ. ಆಟೋ ಬಿಸ್ನೆಸ್ ಡೌನ್ ಆಗಿದೆ. ಇದು ಹೊಸ ಆಟೋ 4 ಲಕ್ಷ ತಗೊಂಡಿರೋದು, ತಿಂಗಳಿಗೆ 10,000 ಕಟ್ಟಬೇಕು. ಅದು ಮಾಮೂಲಿ ಗೊತ್ತಿದ್ದೈತೆ. ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು, ಕುಡಿಯೋದು ಡ್ರಿಂಕ್ಸ್ ಮತ್ತೆ ಜಾಸ್ತಿ ಮಾಡ್ತಾರಂತ. ಮೊನ್ನೆ ಆ ಡ್ರಿಂಕ್ಸ್ ಮಾಡಿದ್ರು, ಇವಾಗ ಏನೋ ಬೀರ್ ರೇಟ್ ಜಾಸ್ತಿ ಮಾಡ್ತಾರಂತ. ಯಾಮಾರಿಸ್ತಾ ಇದೆ ಅನ್ನೋಕ್ಕೆಲ್ಲ ಫುಲ್ ಯಾಮಾರಿಸ್ತಾ ಇದೆ. ಹಿಂಗ್ ನಮ್ಮ ಮಿಸ್ಸಸ್ಸಿಗೆ ಕೊಡ್ತಾರ, ನಮ್ಮ ಕಡೆಯಿಂದ ಇಸ್ಕೊಂತಾರೆ. ಯಾಕೆ ಹೇಳಿ, ನಾವು ಎಣ್ಣೆ ಹೊಡಿತೀವಲ್ಲ. ಬೀರ್ ರೇಟು 170 ಇತ್ತು, ಈಗ 185 ಆಗಿದೆ. ಮತ್ತೆ ಜಾಸ್ತಿ ಮಾಡ್ತಾರಂತ. ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಯಾಮಾರಿಸಿ ಜನಗಳಿಗೆಲ್ಲ ಫೇಕ್ ಮಾಡ್ತಾ ಇದ್ದಾರೆ ಸರ್ಕಾರ. ಓಟ್ ಹಾಕಿದ್ದು ಇವ್ರ ಗ್ಯಾರಂಟಿ ಯಾರು ಕೊಡು ಅಂತ ಹೇಳಿದ್ವಿ ಸರ್, ನಾವ್ ಹೇಳಿದಿವಾ? ನಾವೇನ್ ಕೊಟ್ಟಿಲ್ಲ. ಇವ್ರ ಅಧಿಕಾರಕ್ಕೋಸ್ಕರ ಕೊಟ್ಟರು, ನಮ್ಗೆಲ್ಲ ಈಗ ತೊಂದರೆ ಆಯ್ತು. ಈಗ ಬೆಲೆ ಏರಿಕೆದಲ್ಲೂ ಇನ್ನೂ ಜಾಸ್ತಿ ತೊಂದರೆ ಆಗ್ತಾ ಇದೆ. ಇದೇ ತರ ಕೊಟ್ರೆ ನೆಕ್ಸ್ಟ್ ಕಾಂಗ್ರೆಸ್ ಬರಲ್ಲ ಸರ್. ಅದು ಇಳಿದ್ರು ಇಳಿಬಹುದು ಸರ್, ಹೇಳಕ್ಕಾಗಲ್ಲ. ಜನ ಕ್ವಶನ್ ಮಾಡ್ಬೇಕು ಸರ್. ಪಬ್ಲಿಕ್ ಯಾರು ಕೇಳ್ತಾ ಇಲ್ಲ. ಅವ್ರವ್ರ ತೊಂದರೆ ನೋಡ್ಕೊಂಡು ಅವ್ರವ್ರು ಇದು ಮಾಡ್ತಾ ಇದ್ದಾರೆ. ಪಬ್ಲಿಕ್ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಆಟೋಮೆಟಿಕ್ಲಿ ಬೆಲೆ ಏರಿಕೆನೂ ಕಮ್ಮಿ ಆಗುತ್ತೆ. ಎಲ್ಲರೂ ಜನಗಳು ಬಂದು ಮಾತಾಡೋಕೆ ರೆಡಿ ಇರಲ್ಲ. ಈ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದು ಸರ್ಕಾರ ಸರಿ ಇಲ್ಲ ಸರ್. ಫೇಕ್ ಸರ್ಕಾರ ಇದು. ಎಲ್ಲ ಯಾಮಾರಿಸಿ ಜನಗಳನ್ನೆಲ್ಲ ಇದು ಮಾಡ್ತಾ ಇದೆ. ಆ ಜನರು ಅದೇ ಅಮಾಯಕರು ಬಲಿ ಆಗ್ತಾ ಇದೀವಿ. ಅವ್ರವ್ರು ಒಳ್ಳೇದಾಗ್ತಾ ಇದಾರೆ, ನಮ್ಮಂತ ಅಮಾಯಕರುಗಳು ಬಲಿ ಆಗ್ತಾ ಇದೀವಿ. ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಆಟೋದಲ್ಲಿ ಬಿಸ್ನೆಸ್ ಇಲ್ಲ ಏನು ಇಲ್ಲ ಅಂತ. ಈಗ ಅದೇ ಪರಿಸ್ಥಿತಿ ಬರ್ತಾ ಇರೋದು ನಮಗೆ. ಸರ್ಕಾರ ಮಾಡ್ಬೋದಲ್ಲ ಸರ್, ಈ ಓಲಾ ಊಬರ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟು ನಾವು FC ಹೋದ್ರೆ ನಮ್ಮ FC ಗೆ ಇನ್ಸೂರೆನ್ಸ್ ಫ್ರೀ ಮಾಡ್ಬಿಟ್ಟು ಇದು ಮಾಡ್ಬೋದಲ್ಲ ಸರ್. ವೇಸ್ಟೇ ಸರ್ ಇದು. ಯಾರಿಗೂ ಜನಗಳಿಗೆ ಉಪಯೋಗ ಏನು ಆಯ್ತಾ ಇಲ್ಲ. ಅವ್ರವರು ದುಡ್ಡು ಮಾಡ್ಕೊಂಡು ಅವ್ರವ್ರು ಇದು ಮಾಡಿ ರಾಜಕೀಯ ಮಾಡ್ಕೊತಾ ಇದ್ದಾರೆ.